ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ನಮ್ಮ ಮನೆಯಲ್ಲಿ ಸಾಕ್ಷಾತ್ ದುರ್ಗಾ ಪರಮೇಶ್ವರಿ ಅಮ್ಮನವರಿದ್ದಾರೆ. ಸೊ ಅವರ ತಯಾರಿ ಹೇಗಿರುತ್ತೆ ಅಂತ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಗಾಯ್ಸ್. ನಮಗೆ ಈ ಪಡ್ಲಿಗೆ ಅಂದರೆ ಏನು, ಹಿಂಗೆ ದೇವರ ಮನೇಲಿ ಕರ್ಕೊಂಬಂದು ಪೂಜೆ ಮಾಡೋದು ಇದೆಲ್ಲ ಏನೂ ಗೊತ್ತಿರಲಿಲ್ಲ ಗಾಯ್ಸ್. ನಮಗೆ ಏನಂದರೆ ಫೋಟೋ ಪೂಜೆ ಮಾಡೋದೇ ನಮಗೊಂದು ವಾರ ಅಂದ್ರೇ ಅದು ವಾರ ಮಾಡಬೇಕು, ಪೂಜೆ ಮಾಡಬೇಕು ಅಂದರೆ ಅವತ್ತಿನ ದಿವಸ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡೋದು ಗೊತ್ತಿತ್ತು. ಬಟ್ ಈ ಥರ ಪಡ್ಲಿಗೆ ಮತ್ತು ಅಮ್ಮನ್ನ ಪ್ರತಿಷ್ಠಾಪನೆ ಮಾಡಬೇಕು, ವಾರ ನೀಟಾಗಿ ತೊಳೆದು ಬಳುದು ನೀಟಾಗಿ ಪೂಜೆ ಮಾಡಬೇಕು, ಅಭಿಷೇಕ ಮಾಡಬೇಕು, ಇವೆಲ್ಲ ಏನೂ ಗೊತ್ತಿರಲಿಲ್ಲ ನಮಗೆಲ್ಲ ಗೊತ್ತಾಗಿದ್ದು ಸಾಕ್ಷಾತ್ ದುರ್ಗಾ ಪರಮೇಶ್ವರಿ ಅಮ್ಮನ್ನ ಮನೆಗೆ ನಾವು ಕರ್ಕೊಂಬಂದ್ವಿ. ಅದು ಹೇಗೆ ಕರ್ಕೊಂಬಂದ್ವಿ ಅಂದರೆ, ಈ ಶ್ರಾವಣಕ್ಕೆ ಬಂದರೆ 2 ವರ್ಷ ಆಗುತ್ತೆ. 2 ವರ್ಷದ ಹಿಂದೆ ನಾವು ಮೊದಲನೇ ಶ್ರಾವಣದಲ್ಲಿ ಅಮ್ಮನ್ನ ಪಡ್ಲಿಗೆ ಮೂಲಕ ಒಂದು ದೊಡ್ಡ ಫಂಕ್ಷನ್ ಮಾಡಿಕೊಂಡು ಮುತ್ತೈದೆ ಮಾಡಿಕೊಂಡು ಅಮ್ಮನ್ನ ಮನೆಗೆ ನಾವು ಕರ್ಕೊಂಬಂದ್ವಿ. ಅವತ್ತಿಂದ ಇವತ್ತಿನವರೆಗೂ ಕಷ್ಟ ಇಲ್ಲ ಅಂತ ಇಲ್ಲ, ಕಷ್ಟ ಇದೆ. ಎಷ್ಟು ಕಷ್ಟ ಬಂದರೂ ಸಹಿತ ಅಮ್ಮ ನಮಗೆ ಪ್ರಾಬ್ಲಮ್ಮಿಗೆ ಸೊಲ್ಯೂಷನ್ ಕೊಟ್ಟೇ ಕೊಡ್ತಾಳೆ ಅನ್ನೋ ನಂಬಿಕೆಯಿಂದ ನಾವು ಅಮ್ಮನ ಆರಾಧನೆ ಮಾಡ್ತಿದ್ದೀವಿ, ಪೂಜೆ ಮಾಡ್ತಿದ್ದೀವಿ. ಕಷ್ಟ ಎಷ್ಟು ಬಂದರೂ ಪರವಾಗಿಲ್ಲ, ಸುಖ ಎಷ್ಟು ಬಂದರೂ ಪರವಾಗಿಲ್ಲ, ನಾವು ಪೂಜೆ ಮಾಡೋದ ಯಾವತ್ತೂ ಬಿಡೋದಿಲ್ಲ. ಮತ್ತು ಅಮ್ಮನ ಪವಾಡನೇ ಪವಾಡ. ಈ ಕಲಿಯುಗದಲ್ಲಿ ನಾವು ನಂಬಿಕೆ ಇರಬೇಕು, ಮೂಢನಂಬಿಕೆ ಇರಬಾರ್ದು, ಆ ಥರ ಎಲ್ಲ ಯೋಚನೆ ಮಾಡ್ತೀವಿ ನಾವು ಕೆಲವು ಜನ. ಅಂಥದ್ರಲ್ಲಿ ನಾನು ಅನ್ನೋದಕ್ಕಿಂತ ನಮ್ಮ ಮನೆಯವರೆಲ್ಲರೂ ಅಷ್ಟೇ, ಯಾವ ದೇವ್ರೂ ಅಷ್ಟು ನಂಬ್ತಿರ್ಲಿಲ್ಲ. ನಾವು ಪೂಜೆ ಅಂದ್ರೇ ದೇವಸ್ಥಾನಕ್ಕೆ ಹೋದರೆ ಬರೀ ಪೂಜೆ ಮಾಡಿಸ್ಕೊಳ್ಳೋದು ಬರೋದು ಏನೋ ಗೊತ್ತೇ ಇರಲಿಲ್ಲ ನಮಗೆ. ಫೋಟೋ ಪೂಜೆ ಮಾಡೋದು ಅದೇ ನಮಗೆ ದೇವರು ಅಂತ ಗೊತ್ತಿರೋದು. ನಮಗೆ ಕಷ್ಟ ಬಂದರೂ ಸಹಿತ ನಮ್ಮ ಕಷ್ಟ ನಮಗಿದೆ, ನಮಗೇನು ದೇವ್ರೇನು ಸೊಲ್ಯೂಷನ್ ಕೊಡ್ತಾನ, ಈ ಥರ ಎಲ್ಲ ಯೋಚನೆ ಮಾಡಿ ಜೀವನ ಮಾಡ್ತಿರ್ತಾರೆ ನಾವು. ಅಂಥದ್ರಲ್ಲಿ ನಮ್ಮ ಮನೆ ದೇವತೆ ದುರ್ಗಾ ಪರಮೇಶ್ವರಿ ಅಮ್ಮನ ನಾವು ಮರ್ತೇ ಬಿಟ್ಟಿದ್ವಿ. ಯಾಕೆ ಅಂದರೆ ನಮಗೆ ಹೋಗೋದು ಗೊತ್ತಿಲ್ಲ, ಬರೋದು ಗೊತ್ತಿಲ್ಲ, ನಮಗೆ ಯಾರೋ ಹಿರಿಯರು ಯಾರೂ ಹೇಳಿಕೊಟ್ಟಿದ್ದಿಲ್ಲ. ಅಂಥದ್ರಲ್ಲಿ ಒಮ್ಮೆ ಸಡನ್ಲಿ ಕಷ್ಟ ಸ್ಟಾರ್ಟ್ ಆದವು. ಕಷ್ಟ ಯಾಕೆ ಸ್ಟಾರ್ಟ್ ಆದವು ಅಂದರೆ, ಮನೆ ದೇವತೆ ಮುನಿದ್ರೆ ಮನೆತನನೇ ಹಾಳು ಅಂತಾರೆ. ಅಂಥದ್ರಲ್ಲಿ ನಾವು ಮನೆ ದೇವತೆನೇ ಮರೆತು ಬಿಟ್ಟು ಕೂತ್ರೆ ನಮಗೇನು ಉದ್ಧಾರ ಆಗೋಕ್ಕಾಗುತ್ತಾ? ಈ ರೀತಿ ಇದೆ ಅಂತ ಗೊತ್ತಾದ ಮೇಲೆ ನಾವು ಒಂದು ಕ್ಷಣನೂ ಯೋಚನೆ ಮಾಡಲಿಲ್ಲ. ಡೈರೆಕ್ಟ್ ಸೀದಾ ನಮ್ಮ ಮನೆ ದೇವತೆ ದುರ್ಗಾ ಪರಮೇಶ್ವರಿ ಅಮ್ಮನ ಹತ್ರ ಹೋದ್ವಿ. ನಮಗೆ ಹಿಂಗೆ ಪ್ರಾಬ್ಲಮ್ ಆಗ್ತಿದೆ ಅಂತೆಲ್ಲ ಕೇಳಿದಾಗ ದೇವರು ಹೇಳಿದ್ದು, ನಂದೇ ಕಾಟ ಇದೆ, ಯಾಕಂದರೆ ಮನೆ ದೇವತೆನೇ ನನ್ನನ್ನೇ ಮರೆತು ನೀವು ಕೂತಿದ್ದೀರಾ, ಹಾಗಾಗಿ ನಿಮಗೆ ಈ ಪ್ರಾಬ್ಲಮಿಗೆಲ್ಲ ನಾನೇ ಕಾರಣ ಅಂತ ಹೇಳಿದ್ಲು ತಾಯಿ. ಆವಾಗ ನಾವು ಏನು ಮಾಡಬೇಕು ಏನು ಅಂತ ಗೊತ್ತಾಗ್ತಿದ್ದಿಲ್ಲ ನಮಗಷ್ಟು. ಆವಾಗ ಅರ್ಚಕರನ್ನೆಲ್ಲ ಪೂಜಾರಿಗಳನ್ನೆಲ್ಲ ಕೇಳಿದಾಗ ಅವ್ರು ಹೇಳಿದ ಮಾತು, ಅಮ್ಮ ನಿಮ್ಮ ಮನೆಗೆ ಬರಬೇಕಂತೆ, ಹೊಲದು ಬರ್ತಿದ್ದಾಳೆ, ನೀವು ಕರ್ಕೊಂಡು ಹೋಗ್ಬೇಕಮ್ಮ. ನೀವು ಯಾಕೆ ಕರ್ಕೊಂಡು ಹೋಗ್ತಾ ಇಲ್ಲ? ನಿಮಗೇನು ಪ್ರಾಬ್ಲಮ್ಮು? ಪೂಜೆ ಮಾಡೋದು ನಿಮ್ಗೆ ಕಷ್ಟನಾ? ಯಾಕೆ ಪೂಜೆ ಮಾಡೋದಂದರೆ ಗೊತ್ತಿಲ್ವಾ? ಅರ್ಚಕರು ಸುಮಾರು ಕ್ವಶನ್ಸ್ ಕೇಳಿದರು. ಆಮೇಲೆ ನಾವೆಲ್ಲ ಮಾಡ್ಕೊತೀವಿ ಸ್ವಾಮಿಗಳೇ ಅಂತೆಲ್ಲ ಹೇಳಿದ ಮೇಲೆ ಅರ್ಚಕರು ಒಂದು ದಿವಸ ಟೈಮ್ ಕೊಟ್ಟು ಆ ಟೈಮ್ ಮೂಲಕ ಪಡ್ಲಿಗೆ ಮೂಲಕ ಅಮ್ಮನ್ನ ನಮಗೆ ಮನೆಗೆ ಕಳಿಸ್ಕೊಟ್ರು. ಅವತ್ತಿಂದ ಇವತ್ತಿಂದ ನಾವು ತುಂಬ ಖುಷಿಯಾಗೇ ಇದ್ದೀವಿ. ಯಾರಿಗೇ ಆಗಲಿ ನಾವು ನಂಬ್ರಿ, ಇದು ಮೂಢನಂಬಿಕೆ, ಇದು ನಂಬಿಕೆ ಅಲ್ಲ, ಈ ಥರ ಎಲ್ಲ ನಾವು ಯಾರಿಗೂ ಹೇಳೋದಿಲ್ಲ. ಅವ್ರವ್ರ ನಂಬಿಕೆ ಅವ್ರಿಗೆ ಬಿಟ್ಟಿದ್ದು. ನಾವು ನಂಬಿದ್ದೀವಿ ಪರಮೇಶ್ವರಿನ, ನಾವು ಅದನ್ನೇ ಪಾಲಿಸ್ಕೊಂಡು ಹೋಗ್ತಾ ಇದ್ದೀವಿ. ಈ ಥರ ಪಡ್ಲಿಗೆ ಇಟ್ಕೊಂಡಿರೋರ ಮನೇಲಿ ಎಷ್ಟೋ ಜನ ಇದ್ದಾರೆ. ನಾನು ಸ್ವಲ್ಪ ನೋಡಿದ್ದೀನಿ. ಎಲ್ಲಮ್ಮ ಪಡ್ಲಿಗೆ ಇಟ್ಟೋರಿದ್ದಾರೆ, ಮತ್ತು ಉಚ್ಚಂಗೆಲ್ಲಮ್ಮ ಪಡ್ಲಿಗೆ ಇಟ್ಕೊಂಡೋರಿದ್ದಾರೆ. ಅಂಥದ್ರಲ್ಲಿ ದುರ್ಗಾ ಪರಮೇಶ್ವರಿ ಪಡ್ಲಿಗೇನು ಇದೆಯಾ ಅಂತ ನಮಗೆ ನಮ್ಮ ಮನೆಗೆ ಬಂದಾಗಲೇ ಗೊತ್ತಾಗಿದ್ದು. ಸೊ ಹಾಗಾಗಿ ಪಡ್ಲಿಗೆ ಇದ್ದವ್ರ ಮನೆಯಲ್ಲಿ ಏನೇನು ಪ್ರಾಬ್ಲಮ್ಸ್ ಇರುತ್ತೆ, ಏನೇನು ಸೊಲ್ಯೂಷನ್ಸ್ ಇರುತ್ತೆ, ಆ್ಯಂಡ್ ಆ ಪಡ್ಲಿಗೆ ಇದ್ದವ್ರ ಮನೆಗೆ ಯಾವ ರೀತಿ ಇರಬೇಕು, ಯಾವ ರೀತಿ ಇರಬಾರ್ದು, ಎಲ್ಲದೂ ಸತ ನಾವೇನು ಕಲ್ತಿಲ್ಲ, ಅದನ್ನೆಲ್ಲ ತಾಯಿ ನಮಗೆ ಕಲಿಸ್ಕೊಟ್ಲು. ಕೆಲವು ಜನ ಇದ್ದಾರೆ ದೇವ್ರ ಹೆಸರು ಹೇಳ್ಕೊಂಡು ಭಿಕ್ಷೆ ಬೇಡೋದು, ದೇವ್ರ ಹೆಸರು ಹೇಳ್ಕೊಂಡು ಅವ್ರವ್ರ ಜೀವನ ಮಾಡ್ತಾರೆ. ಒಳ್ಳೆಯದೇ ಅದು. ಅವ್ರ ಜೀವನ ದೇವ್ರ ಹೆಸರಿಂದ ಆಗ್ತಿದೆ ಅಂದರೆ ಅದು ತುಂಬ ಒಳ್ಳೆಯದೇ, ಅದೇನು ಕೆಟ್ಟದಲ್ಲ. ಆದರೆ ದೇವ್ರಿಗೆ ಕೆಟ್ಟ ಹೆಸರು ತರಬೇಡ್ರಿ. ಕೆಲವು ಜನಕ್ಕೆ ಮಾತ್ರ ನಾನು ಇದು ಹೇಳ್ತಿರೋದು, ಈ ವಿಡಿಯೋ ನೋಡ್ತಿದ್ದವ್ರು ಕೆಲವು ಜನಕ್ಕೆ ಮಾತ್ರ ಹೇಳ್ತಿದ್ದೀನಿ. ಮತ್ತು ಪಡ್ಲಿಗೆ ಇದ್ದವ್ರ ಮನೆಯಲ್ಲಿ ಹಬ್ಬ ಆಗಲಿ, ಅಮಾವಾಸ್ಯೆ ಆಗಲಿ, ಹುಣ್ಣಿಮೆ ಆಗಲಿ ಎಲ್ಲ ದಿನವೂ ಒಂದು ಹಬ್ಬದ ಥರನೇ ಮಾಡ್ತಾರೆ. ಯಾಕಂದರೆ ಆವತ್ತಿನ ದಿವಸನೇ ಒಂದು ಸ್ಪೆಷಲ್ಲು ಸ್ವೀಟ್ ಏನಾರು ಅಡುಗೆ ಮಾಡಲೇಬೇಕು. ನಾವು ಸ್ವೀಟ್ ತಿನ್ನೋದೇ ಹಬ್ಬಕ್ಕೆ.
ಅಂಥದ್ದು ಇವಾಗ ವಾರದಲ್ಲಿ 2 ದಿವಸ 3 ದಿವಸ ಸ್ವೀಟ್ ಮಾಡ್ಕೊಂಡು ತಿಂತೀವಿ, ಅಮ್ಮನ ಪೂಜೆ ಮಾಡ್ತೀವಿ, ಅಮ್ಮಗೆ ನೈವೇದ್ಯ ಮಾಡ್ತೀವಿ. ಎಲ್ಲ ಮುಗಿಸಿ ಅಮ್ಮನ ಅಲಂಕಾರ ಮಾಡಿ ಅಮ್ಮಗೆ ಅದನ್ನು ಮಾಡಿರೋ ಪ್ರಸಾದ ನೈವೇದ್ಯ ಮಾಡಿ ಅಮ್ಮನ್ನ ಈ ಕಲಿಯುಗದಲ್ಲೂ ಒಬ್ರದ ಕಷ್ಟ ಹೊಡೆಯೋಕ್ಕೆ ಬಂದಿದ್ದಾಳೆ ಅಂದರೆ ಅದು ದುರ್ಗಾ ಪರಮೇಶ್ವರಿನೇ. ನಮಗೆ ಕಷ್ಟ ಇದೆ ಇಲ್ಲ ಅಂತ ಏನಿಲ್ಲ, ಅದನ್ನೆಲ್ಲ ಹೊಡೆದು ನಮಗೆ ಜೀವನ ಕೊಟ್ಟಿದ್ದಾಳೆ, ಜೀವನ ರೂಪಿಸಿದ್ದಾಳೆ. ಹೆಂಗೆಂಗಿದ್ದವ್ರನ್ನ ಹೆಂಗೆಂಗೋ ಮಾಡಿಬಿಟ್ಟಿದ್ದಾಳೆ. ಇನ್ನೊಂದು ಸತ್ತ ಪ್ರತಿಯೊಂದು ಹೆಜ್ಜೆಗೂ ನಾವು ತಾಯಿ ನೆನೆದು ನಾವು ಹೆಜ್ಜೆ ಇಡ್ತೀವಿ. ಇವತ್ತಿನವರೆಗೂ ಈ ಕ್ಷಣದವರೆಗೂ ಪ್ರತಿದಿನವೂ ಸತ ತಾಯಿನ ನೆನೆಯದೇ ಇರೋಕ್ಕಾಗಲ್ಲ ನಾವು. ಯಾರೇ ಆಗಲಿ ಮನೆಗೆ ಬಂದಾಗ ಖಾಲಿ ಕೈಲಿ ಅಂತೂ ಕಳಿಸ್ಕೊಡೋಂಗೆ ಮಟ್ಟಿಗೆ ನಮ್ಮನ್ನು ಇಟ್ಟಿಲ್ಲ ದೇವರು. ಅದೊಂದಕ್ಕೂ ನಾವು ಖುಷಿ ಪಡ್ತೀವಿ. ಹೆಂಗಿದ್ವಿ ಅಂದರೆ ನಮ್ಮದು ಆಫ್ಟರು ಭಾಳ ಕಷ್ಟ ಇತ್ತು. ಬಿಫೋರು ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ಅದರಲ್ಲೂ ಈ ಪ್ರೆಸೆಂಟ್ ಸಿಚುವೇಷನಲ್ಲಿ ತಾಯಿ ನಮ್ಮ ಜೀವನದಾಗ ಬಂದಮೇಲೆ ಕಷ್ಟ ಬರಲಿ ಸುಖ ಬರಲಿ ಖುಷಿಯಾಗಿ ಜೀವನ ಮಾಡಬೇಕು. ಎಲ್ಲದಕ್ಕೂ ಅಮ್ಮ ಇದ್ದಾಳೆ, ಉತ್ತರ ಕೊಡಿದ್ರೆ ಕೊಟ್ಟೇ ಕೊಡ್ತಾಳೆ ಅಂತ ಜೀವನ ಮಾಡ್ತಾಯಿದ್ದೀವಿ. ಇವತ್ತಿನವರೆಗೂ ತಾಯಿನ ಮಂಗಳವಾರ ಶುಕ್ರವಾರ ಬಂತು ಅಂದರೆ ಈಗ ಹೇಗೆ ಅಲಂಕಾರ ಮಾಡಿದ್ದೀವೋ ಇದೇ ರೀತಿ ಅಮ್ಮನ್ನ ಪೂಜೆ ಮಾಡ್ಕೊಂಡು ಅಮ್ಮನ್ನ ಆರಾಧನೆ ಮಾಡ್ಕೊಂಡು ಬಂದಿದ್ದೀವಿ. ಅಮಾವಾಸ್ಯೆ ಹುಣ್ಣಿಮೆ ಅಂದರೆ ಇನ್ನೂ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ, ಮತ್ತು ಹಬ್ಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತೇವೆ. ಈ ಥರ ಅಲಂಕಾರ ಮಾಡಿ ನಾವು ಪೂಜೆ ಮಾಡಿದ್ರೆ ಮನಸ್ಸಿಗೆ ಸಮಾಧಾನ ನೆಮ್ಮದಿ ಎಲ್ಲ ಸಿಗುತ್ತೆ.